ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ವತಿಯಿಂದ ಇಂದು ಧಾರವಾಡ ನಗರದಲ್ಲಿ ಹುಬ್ಬಳ್ಳಿಯ ಶ್ರೀಮತಿ ಮಂಜುಳಾ ಕಕೋತಿಯವರಿಗೆ ಪಿಂಕ್ ಆಟೋ ರಿಕ್ಷಾ, ಧಾರವಾಡ ರೋಟರಿ ಕ್ಲಬ್ ಸಂಸ್ಥೆಯವರು ಹಾಗೂ ಸ್ವರ್ಣ ಜ್ಯುವೆಲ್ಲರ್ಸ್ ಸಂಸ್ಥೆ ಹಾಗೂ ಧಾರವಾಡ ಜಿಲ್ಲಾಧಿಕಾರಿಗಳ ವತಿಯಿಂದ ಪಿಂಕ್ ಆಟೋ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶೇಖರಯ್ಯ ಮಠಪತಿ ಮಾತನಾಡಿ, ಹೆಣ್ಣು ಮಕ್ಕಳಿಗೆ ಆಟೋ ರಿಕ್ಷಾದಲ್ಲಿ ಹೆಚ್ಚಿನ ಆದ್ಯತೆ ಹುಬ್ಬಳ್ಳಿ ಅವಳಿ ನಗರದಲ್ಲಿ ಬಿಡಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಆಟೋ ರಿಕ್ಷಾ ಚಾಲಕದ ರಾಜ್ಯಾಧ್ಯಕ್ಷ ಶೇಖರಯ್ಯ ಮಠಪತಿ, ಪ್ರಧಾನ ಕಾರ್ಯದರ್ಶಿ ಜೀವನ್ ಹುತ್ಕುರಿ, ದಾವಲ್ ಸಾಬ್ ಕುರುಹಟ್ಟಿ, ಸುರೇಶ್ ರಾಠೋಡ್ ಮುರಳ್, ಇಂಗಳಹಳ್ಳಿ ಇಲಿಯಾಸ್ ಬಳಬಟ್ಟಿ, ರಾಜೇಶ್ ಬಿಜ್ವಾಡ್, ರಾಘವೇಂದ್ರ ಬಡಿಗೇರ್, ಉಡುಚಪ್ಪ ಬಿ ಹಾಗೂ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಮೊದಲಿಗೆ ರೋಟರಿ ಸಂಸ್ಥೆದವರಿಗೆ ಮತ್ತು ಸ್ವರ್ಣ ಒಂದು ಸಂಸ್ಥೆದವರಿಗೆ, ಗುರುದತ್ತ ನಾಯಕ್ ಅವರಿಗೆ ಮತ್ತು ನಮ್ಮ ಬೆಲ್ಲ ಸಾಹೇಬರು ದೇಸಾಯಿ ಸರ್ ನಮಗೆ 1991 ನಮಗೆ ಲೈಸೆನ್ಸ್ ಮಾಡಿಕೊಟ್ಟಂತವ್ರು ಆಟೋದು. ಈ ರೋಟರಿ ಸಂಸ್ಥೆಗೆ ನಾವು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಸಂಘದಿಂದ ಎಷ್ಟು ಧನ್ಯವಾದ ಹೇಳಿದ್ರು ಸಾಲೋದಿಲ್ಲ. ಯಾಕಂದ್ರೆ ಈಗಾಗಲೇ ಹೆಣ್ಮಕ್ಳನ್ನೇ ಗುರುತಿಸಿ ಇವತ್ತು ಅವರಿಗೆ ಒಂದು ಸಹಾಯ ಅಂದ್ರೆ ಸಹಕಾರ ನೀಡಿದ್ದಾರೆ. ಇವತ್ತು ಅವರು 2 ಲಕ್ಷ ರೂಪಾಯಿ ರೂಪದಲ್ಲಿ ಒಂದು 3 ಚಕ್ರದ ವಾಹನ ಕೊಡಿಸಿದ್ದಾರೆ. ಅದನ್ನ ಇನ್ನುಳಿದ ಹಣವನ್ನ ಕಟ್ಸುವಂತ ಜವಾಬ್ದಾರಿ ಕೂಡ ಆ ಮಹಿಳೆ ಜೊತೆ ನಾವು ತಗೋತೀವಿ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ನಮಗೆ ಹೆಣ್ಣು ಮಕ್ಕಳು ಮುಂದೆ ಬರಬೇಕು, ಹೆಣ್ಣು ಮಕ್ಕಳು ದುಡಿಬೇಕು. ಹೆಣ್ಣು ಮಕ್ಕಳು ಇವತ್ತು ಬಹಳಷ್ಟು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ, ಬಹಳ ಚೆನ್ನಾಗಿದ್ದಾರೆ. ಅದು ಆಟೋ ಓಡಿಸ್ದಲ್ಲಿ ಇವತ್ತು ನಮ್ಮ ಮಹಿಳೆಯರು ಹುಬ್ಬಳ್ಳಿ ನಗರದಲ್ಲಿ 5 ಮಂದಿ ಆಟೋ ಚಾಲಕರನ್ನ ನಾವು ಈಗಾಗಲೇ ತಯಾರು ಮಾಡಿದ್ದೀವಿ. ಧಾರವಾಡದಲ್ಲಿ ಕೂಡ ನಮ್ಮ ಜೀವನ ತೋರಿಸರು ಕೂಡ ಟ್ರೈನಿಂಗ್ ಕೊಡ್ತಿದ್ದಾರೆ. ಮುಂದೆ ಬರುವಂತದಲ್ಲಿ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ನಾವು ನೋಡ್ತಾ ಇದ್ದೀವಿ ಹೆಣ್ಣು ಮಕ್ಕಳ ಮೇಲೆ ಯಾವ ತರ ಇವತ್ತು ನಡೀತಾ ಇದೆ. ಒಂದು ಬೇರೆ ಬೇರೆ ವಿಚಾರಗಳಿಗೆ ನಡೀತಿದ್ದಾವೆ. ಅಂತವನ್ನ ತಡೆಗಟ್ಟಲಿಕ್ಕೆ ಇವತ್ತು ಮಹಿಳೆಯರು ರಸ್ತೆ ಮೇಲೆ ಬಂದು ಆಟೋ ರಿಕ್ಷಾನ ಓಡಿಸಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಇಂಥ ಮಹಿಳೆಯರು ನಾವು 100 ಸಂಖ್ಯೆಯಲ್ಲ 1000 ಸಂಖ್ಯೆಯಲ್ಲಿ ನಾವು ಜೀವನ ತಿರುಮಠ ಅವ್ರನ್ನ ರೆಡಿ ಮಾಡ್ತೇವೆ. ಇದು ಒಂದೇ ಕೆಲಸದಲ್ಲ, ಬೇರೆ ಬೇರೆ ಕೆಲಸದಲ್ಲಿ ಕೂಡ ಮಹಿಳೆಯರನ್ನ ನಾವು ಮುಂದಿಟ್ಟು ಇವತ್ತು ಅವರ ಮುಂದೆ ಗಂಡು ಮಕ್ಕಳ ಜೊತೆ ಗಂಡು ಮಕ್ಕಳಾಗಿ ದುಡಿಬೇಕು. ಇವತ್ತು ಯಾಕಂದ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಾನು ಇವತ್ತು ಮದುವೆ ಮಾಡ್ಕೊಂಡ ಹೆಂಡತಿ ಕೂಡ ಒಂದು ಹೆಣ್ಣು. ಇವತ್ತು ನನ್ನ ತಾಯಿ ಯಾವ ತರ ನನ್ನ ಜನ್ಮ ಕೊಟ್ಟಿದ್ದಾಳೋ ಅದೇ ತರ ಇವತ್ತು ನಾವು ಬದುಕಬೇಕಂದ್ರೆ ನನ್ನ ಹೆಂಡತಿನೂ ಒಂದು ಸೆಕೆಂಡ್ ತಾಯಿಯವಳು, ನನ್ನ ಹೆಂಡತಿ ಕೂಡ ಸೆಕೆಂಡ್ ನನ್ನ ತಾಯಿಯವಳು. ಆ ತರ ನಾವು ಬದುಕಿದೀವಿ. ಮುಂದೆ ಬರುವಂತಲ್ಲಿ ಹುಬ್ಬಳ್ಳಿ ಅವಳಿ ನಗರದಲ್ಲಿ 25,000 ರಿಕ್ಷಾ ಇದಾವೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಣ್ಣು ಮಕ್ಕಳನ್ನ ಬೆಳೆಸಿ ಹೆಣ್ಣು ಮಕ್ಕಳಿಗೆ ಇನ್ನೂ ಆಟೋ ರಿಕ್ಷಾ ಹೆಚ್ಚೆಚ್ಚು ಕೊಡಿಸಿ ಅವ್ರ ಹೆಣ್ಣು ಮಕ್ಕಳನ್ನ ಮುಂದೆ ತರುವಂತ ಕೆಲಸ ನಮ್ಮ ಆಟೋ ಸಂಘಟನೆ ಮಾಡ್ತದೆ. ಇನ್ನೊಮ್ಮೆ ನಮ್ಮ ರೋಟರಿ ಸಂಸ್ಥೆಯವರಿಗೆ ಹುಬ್ಬಳ್ಳಿ ಧಾರವಾಡ ಇವತ್ತು ಕರ್ನಾಟಕದಲ್ಲೆಲ್ಲ ಇಡೀ ಭಾರತ ದೇಶದಲ್ಲಿ ನಮ್ಮ ರೋಟರಿ ಕ್ಲಬ್ನವರು ಕೊಟ್ಟಂತ ಸಂಸ್ಥೆ ಬಹಳಷ್ಟು ಕೊಡುಗೆ ಇದಾವೆ. ಆ ಕೊಡುಗೆಯನ್ನ ಮುಂದಿಟ್ಟುಕೊಂಡು ನಾವು ಮತ್ತೆ ತಮ್ಮ ಹತ್ರ ಬರ್ತೀವಿ. ಮೇಡಮ್, ದಯವಿಟ್ಟು ಹೆಣ್ಮಕ್ಳ ವಿಷಯದಲ್ಲಿ, ಬಡ ಆಟೋ ಚಾಲಕರ ವಿಷಯದಲ್ಲಿ ತಾವು ಹೆಚ್ಚಿನ ರೀತಿ ಸಹಾಯ ಮಾಡಬೇಕು ತಾವು ವಿನಂತಿ ಮಾಡ್ತಾ ವೇದಿಕೆ ಮೇಲೆ ಕೂಡ ನನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ವಿಶೇಷವಾಗಿ ಇವತ್ತು ನಮ್ಮ ತಾಯಿ ಜಿಲ್ಲಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಅವರಿಗೂ ಕೂಡ ನಮ್ಮ ಆಟೋ ಸಂಘದಿಂದ ನಾನು ಧನ್ಯವಾದ. ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಹಕರಿಸಿದಂತಹ ಸ್ವರ್ಣ ಜ್ಯುವೆಲ್ಸ್ ಮಾಲೀಕರೇ ಹಾಗೂ ನಮ್ಮ RTO ಅಧಿಕಾರಿಗಳೇ, ವೇದಿಕೆ ಮುಂದೆ ಆಗಿರುವಂತಹ ಎಲ್ಲ ಗಣ್ಯರೇ, ಅಭಿಮಾನಿಗಳೇ, ಇದು ಒಂದು ಒಳ್ಳೆ ಕಾರ್ಯಕ್ರಮ. ಈಗಾಗಲೇ ಅವ್ರು ಹೇಳಿದ್ರು, ಒಂದು ಮಹಿಳೆಯನ್ನ ಸಬಲೀಕರಣಗೊಳಿಸಿದ್ರೆ ಇಡೀ ಒಂದು ಕುಟುಂಬ, ಇಡೀ ಒಂದು ಸಮಾಜವನ್ನು ಸಬಲೀಕರಣಗೊಳಿಸಿದ ಆ ನಿಟ್ಟಿನಲ್ಲಿ ಮಂಜುಳಾ ಅವ್ರಿಗೆ ಒಂದು ಪಿಂಕ್ ಆಟೋವನ್ನು ನೀಡೋದರ ಮೂಲಕ ಅವರು ಅವರ ಒಂದು ಜೀವನಕ್ಕೆ ಒಂದು ಬುನಾದಿ ನೀಡ್ತಾ ಇದ್ದಾರೆ. ಇದರಲ್ಲಿ ವಿಶೇಷ ಏನಂದ್ರೆ 2 ಲಕ್ಷದ ದೇಣಿಗೆ ಇದೆ ಹಾಗೂ 1.5 ಲಕ್ಷದ ಲೋನ್ ಅನ್ನ ಮಂಜುಳಾ ಅವರು ತೆಗೆದುಕೊಂಡಿದ್ದಾರೆ. ಹೆಣ್ಮಕ್ಳು ಸಾಧಾರಣವಾಗಿ ಲೋನ್ ತೆಗೆದುಕೊಳ್ಳೋದು ಯಾಕಂದ್ರೆ ಅವರು
ಆರ್ಥಿಕವಾಗಿ ಹೇಗೆ ಆಗ್ಬೋದು ಡೌಟ್ಸ್ ಇರುತ್ತೆ ತುಂಬಾ, ಆದ್ರೂ